ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಸ್ವಾಗತ. ಇಂದಿನ ಪ್ರಧಾನಾಂಶಗಳು. ತಿರುಚಾನೂರಿನಲ್ಲಿ ಪದ್ಮಾವತಿ ಅಮ್ಮನವರ ದೇವಾಲಯದಲ್ಲಿ ಕೋಯಿಲ್ ಆಳ್ವರ್ ತಿರುಮಂಜನ. ಭಾನುವಾರ ನಡೆಯುವ ರಥಸಪ್ತಮಿ ಕಾರ್ಯಕ್ರಮಕ್ಕೆ ಸಕಲ ಸಿದ್ಧತೆ. ಭಾರತ ದೇಶದಲ್ಲಿರುವ ಟಿಟಿಡಿ ಅನುಬಂಧ ಆಲಯಗಳಲ್ಲಿ ಪ್ರತಿದಿನ ಅನ್ನ ಪ್ರಸಾದ ವಿತರಣೆ. ಟಿಟಿಡಿ ಇಒ ಅನಿಲ್ ಕುಮಾರ್ ಸಿಂಘಾಲ್ ಅಧಿಕಾರಿಗಳಿಗೆ ಆದೇಶ. ಟಿಟಿಡಿ ಏಪ್ರಿಲ್ 2026ರ ಟಿಕೆಟ್ಗಳನ್ನು ಪಡೆಯಬಹುದು. ಇದೇ ತಿಂಗಳ 19ರಿಂದ 24ರವರೆಗೆ ಆನ್ಲೈನ್ನಲ್ಲಿ ಲಭ್ಯ. ತಿರುಚಾನೂರಿನಲ್ಲಿ ಶ್ರೀ ಪದ್ಮಾವತಿ ಅಮ್ಮನವರ ದೇವಸ್ಥಾನದಲ್ಲಿ ಮಂಗಳವಾರ ಬೆಳಗ್ಗೆ ಪಂಚರಾತ್ರ ಆಗಮೋಕ್ತವಾಗಿ ಕೋಯಿಲ್ ಆಳ್ವರ್ ತಿರುಮಂಜನ ಸೇವೆ ನಡೆಯಿತು. ತಿರುಮಲ ತಿರುಪತಿ ದೇವಸ್ಥಾನಗಳ ಆಶ್ರಯದಲ್ಲಿ ಜನವರಿ 26ರಂದು ತಿರುಚಾನೂರು ಕ್ಷೇತ್ರದಲ್ಲಿ ರಥಸಪ್ತಮಿ ಉತ್ಸವವನ್ನು ಆಚರಿಸಲಾಗುವುದು. ಈ ನಿಮಿತ್ತ ಇಂದು ಬೆಳಗ್ಗೆ ನಡೆದ ಕೋಯಿಲ್ ಆಳ್ವರ್ ತಿರುಮಂಜನ ಕಾರ್ಯಕ್ರಮದಲ್ಲಿ ದೇವಾಲಯದ ಅಧಿಕಾರಿಗಳು, ಅರ್ಚಕರು ಮತ್ತು ಇತರ ಸಿಬ್ಬಂದಿ ಭಾಗವಹಿಸಿದ್ದರು. ಜನವರಿ 25ರಂದು ತಿರುಚಾನೂರಿನಲ್ಲಿ ಟಿಟಿಡಿ ಆಶ್ರಯದಲ್ಲಿ ರಥಸಪ್ತಮಿ ಉತ್ಸವವನ್ನು ಅದ್ಧೂರಿಯಾಗಿ ಆಚರಿಸಲಾಗುವುದು. ಈ ಸಂದರ್ಭದಲ್ಲಿ ಮಂಗಳವಾರ ಬೆಳಗ್ಗೆ ಅಧಿಕಾರಿಗಳು ಮತ್ತು ಅರ್ಚಕರು ತಿರುಚಾನೂರು ಕ್ಷೇತ್ರದಲ್ಲಿ ಪಚ್ಚಕರ್ಪೂರ, ಗಿಚ್ಚಿಲಿಗಡ್ಡ, ಕುಂಕುಮ, ಹೂವು, ಜಾಜಿ, ಜಾಪತ್ರೆ, ಶ್ರೀಗಂಧ ಮುಂತಾದ ವಿವಿಧ ಔಷಧೀಯ ಮತ್ತು ಸುಗಂಧ ದ್ರವ್ಯಗಳನ್ನು ಲೇಪನ ಮಾಡಿ ಕೋಯಿಲ್ ಆಳ್ವರ್ ತಿರುಮಂಜನವನ್ನು ನೆರವೇರಿಸಿದರು. ನಂತರ ದೇವಾಲಯದ ಸುತ್ತಮುತ್ತಲಿನ ಪ್ರದೇಶಗಳನ್ನು ನೀರಿನಿಂದ ಸ್ವಚ್ಛಗೊಳಿಸಲಾಯಿತು. ವಿಜಿಒ ಗಿರಿಧರ್, ದೇವಾಲಯದ ಎಇಒ ದೇವರಾಜುಲು, ಇತರ ಅಧಿಕಾರಿಗಳು, ಸಿಬ್ಬಂದಿ ಮತ್ತು ಇತರರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಈ ಸಂದರ್ಭದಲ್ಲಿ ದೇವಾಲಯದ ಅರ್ಚಕರಾದ ಬಾಬುಸ್ವಾಮಿ ಎಸ್ವಿಬಿಸಿಯೊಂದಿಗೆ ಮಾತನಾಡಿದರು. ಓಂ ಶ್ರೀ ಪದ್ಮಾವತಿ ದೇವ್ಯೈ ನಮಃ. 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 ಓಂ ಶ್ರೀ ಪದ್ಮಾವತಿ ದೇವಿ. ತಿರುಪತಿಯ ಟಿಟಿಡಿ ಆಡಳಿತ ಕಟ್ಟಡದಲ್ಲಿರುವ ಇಒರವರ ಕೊಠಡಿಯಲ್ಲಿ ಸೋಮವಾರ ಅಧಿಕಾರಿಗಳೊಂದಿಗೆ ಟಿಟಿಡಿ ಇಒ ಅನಿಲ್ ಕುಮಾರ್ ಸಿಂಘಾಲ್ ರವರು ಪರಿಶೀಲನೆ ಸಭೆ ನಡೆಸಿದರು. ಮಾರ್ಚ್ ತಿಂಗಳಿನಿಂದ ಟಿಟಿಡಿ ದೇವಾಲಯಗಳಲ್ಲಿ ಅನ್ನ ಪ್ರಸಾದ ವಿತರಿಸಲು ಕ್ರಮ ಕೈಗೊಳ್ಳಬೇಕು ಮತ್ತು ಭಕ್ತರಿಗೆ ಬರುವ ಇಮೇಲ್ಗಳನ್ನು ವಿಶ್ಲೇಷಿಸಿ ಸಮಸ್ಯೆ ಪರಿಹರಿಸಲು ಉಪಕ್ರಮಗಳನ್ನು ತೆಗೆದುಕೊಳ್ಳಬೇಕು ಎಂದು ಆದೇಶಿಸಿದ್ದಾರೆ. ಆಂಧ್ರಪ್ರದೇಶದ ರಾಜ್ಯದ ಮುಖ್ಯಮಂತ್ರಿ ನಾರಾ ಚಂದ್ರಬಾಬು ನಾಯ್ಡು ರವರ ಆದೇಶದಂತೆ ಟಿಟಿಡಿ ದೇವಾಲಯಗಳಲ್ಲಿ ಅನ್ನ ಪ್ರಸಾದ ವಿತರಣೆಯನ್ನು ಮಾರ್ಚ್ ಅಂತ್ಯದಿಂದ ಪ್ರಾರಂಭಿಸಲು ಕ್ರಮಗಳನ್ನು ತೆಗೆದುಕೊಳ್ಳುವಂತೆ ಟಿಟಿಡಿ ಇಒ ಅನಿಲ್ ಕುಮಾರ್ ಸಿಂಘಾಲ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಈ ಸಭೆಯಲ್ಲಿ ಟಿಟಿಡಿ ಅಧಿಕಾರಿಗಳು ಭಾಗವಹಿಸಿದ್ದರು. ತಿರುಪತಿಯ ಪ್ರಸಿದ್ಧ ವೈಷ್ಣವ ದೇವಾಲಯ ಶ್ರೀ ಗೋವಿಂದರಾಜಸ್ವಾಮಿ ದೇವಾಲಯದಲ್ಲಿ ಅಧ್ಯಯನೋತ್ಸವಗಳು ನಡೆಯುತ್ತಿವೆ. ಜನವರಿ 18ರಿಂದ ಫೆಬ್ರವರಿ 10ರವರೆಗೆ ಒಟ್ಟು 24 ದಿನಗಳ ಕಾಲ ತಿರುಮಲ ತಿರುಪತಿ ದೇವಸ್ಥಾನದ ಆಶ್ರಯದಲ್ಲಿ ಅಧ್ಯಯನೋತ್ಸವಗಳು ನಡೆಯಲಿವೆ. ಉತ್ಸವದ 2ನೆಯ ದಿನವಾದ ಸೋಮವಾರ ಸಂಜೆ ದೇವಾಲಯದ ಕಲ್ಯಾಣ ಮಂಟಪದಲ್ಲಿ ಶ್ರೀದೇವಿ, ಭೂದೇವಿ, ಶ್ರೀ ಗೋವಿಂದರಾಜಸ್ವಾಮಿ, ವಿಶ್ವಕ್ಸೇನರು ಮತ್ತು ಆಳ್ವರರು ದಿವ್ಯ ಅಲಂಕಾರದಿಂದ ಅಲಂಕರಿಸಲ್ಪಟ್ಟರು. ನಂತರ ಟಿಟಿಡಿ ದೊಡ್ಡ ಜಿಯರ್ ಸ್ವಾಮಿ, ಚಿಕ್ಕ ಜಿಯರ್ ಸ್ವಾಮಿ, ಆಚಾರ್ಯರು
ಮತ್ತು ಶ್ರೀ ವೈಷ್ಣವರ ಆಶ್ರಯದಲ್ಲಿ ದಿವ್ಯ ಪ್ರಬಂಧ ಪಾರಾಯಣವನ್ನು ಭಕ್ತಿಯಿಂದ ನೆರವೇರಿಸಲಾಯಿತು. ತಿರುಮಲ ಸಮಾಚಾರ 2026 ಏಪ್ರಿಲ್ ತಿಂಗಳ ಕೋಟ ಹೀಗಿದೆ. ಸುಪ್ರಭಾತ, ತೋಮಾಲ ಸೇವೆ, ಅರ್ಚನೆ, ಅಷ್ಟದಳ ಪಾದ ಪದ್ಮಾರಾಧನೆ ಸೇವೆಗಳನ್ನು ಲಕ್ಕಿ ಡಿಪ್ ಮೂಲಕ ಪಡೆಯಬಹುದು. ಜನವರಿ 19ನೇ ತಾರೀಕು ಬೆಳಗ್ಗೆ 10 ಗಂಟೆಯಿಂದ 24ನೇ ತಾರೀಕು ಬೆಳಗ್ಗೆ 10 ಗಂಟೆಯವರೆಗೆ ಲಕ್ಕಿ ಡಿಪ್ ವಿಧಾನದ ಮೂಲಕ ಆರ್ಜಿತ ಸೇವೆಗಳಿಗಾಗಿ ಭಕ್ತರು ತಮ್ಮ ಹೆಸರುಗಳನ್ನು ನೋಂದಾಯಿಸಿಕೊಳ್ಳಬೇಕಾಗಿರುತ್ತದೆ. ಎಲೆಕ್ಟ್ರಾನಿಕ್ ಡಿಪ್ ದ್ವಾರ ಆರ್ಜಿತ ಸೇವೆಗಳನ್ನು ಪಡೆದ ಭಕ್ತರು ಜನವರಿ 19ನೇ ತಾರೀಖಿನಿಂದ 24ನೇ ತಾರೀಖಿನವರೆಗೂ ಮಧ್ಯಾಹ್ನ 12 ಗಂಟೆಯೊಳಗೆ ದುಡ್ಡನ್ನು ಕೊಟ್ಟು ಟಿಕೆಟ್ಗಳನ್ನು ಪಡೆಯಬೇಕು. ಜನವರಿ 21ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ಕಲ್ಯಾಣೋತ್ಸವ, ಆರ್ಜಿತ ಬ್ರಹ್ಮೋತ್ಸವ, ಓಂಜಲ್ ಸೇವೆ, ಸಹಸ್ರ ದೀಪಾಲಂಕಾರಣ ಸೇವೆ ಟಿಕೆಟ್ಗಳನ್ನು ಆನ್ಲೈನ್ನಲ್ಲಿ ಬಿಡುಗಡೆ ಮಾಡುತ್ತಾರೆ. ಜನವರಿ 22ನೇ ತಾರೀಕು ಮಧ್ಯಾಹ್ನ 3 ಗಂಟೆಗೆ ವರ್ಚುವಲ್ ಸೇವೆಗಳಾದ ಕಲ್ಯಾಣೋತ್ಸವ, ಓಂಜಲ್ ಸೇವೆ, ಆರ್ಜಿತ ಬ್ರಹ್ಮೋತ್ಸವ, ಸಹಸ್ರ ದೀಪಾಲಂಕಾರಣ ಸೇವೆ ಟಿಕೆಟ್ಗಳನ್ನು ಆನ್ಲೈನ್ನಲ್ಲಿ ಬಿಡುಗಡೆ ಮಾಡಲಾಗುತ್ತದೆ. ಜನವರಿ 23ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ಅಂಗ ಪ್ರದಕ್ಷಿಣೆ ಟಿಕೆಟ್ಗಳನ್ನು ಆನ್ಲೈನ್ನಲ್ಲಿ ಬಿಡುಗಡೆ ಮಾಡುತ್ತಾರೆ. ಜನವರಿ 23ನೇ ತಾರೀಕು ಬೆಳಗ್ಗೆ 11 ಗಂಟೆಗೆ ಶ್ರೀವಾಣಿ ಟ್ರಸ್ಟ್ ಬ್ರೇಕ್ ದರ್ಶನ ವಸತಿ ಕೋಟಾವನ್ನು ಬಿಡುಗಡೆ ಮಾಡಲಾಗುತ್ತದೆ. ಜನವರಿ 23ನೇ ತಾರೀಕು ಮಧ್ಯಾಹ್ನ 3 ಗಂಟೆಗೆ ವೃದ್ಧರು ಮತ್ತು ದಿವ್ಯಾಂಗ ದರ್ಶನ ಟಿಕೆಟ್ ಆನ್ಲೈನ್ನಲ್ಲಿ ಬಿಡುಗಡೆ ಮಾಡುತ್ತಾರೆ. ಜನವರಿ 24ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ 300 ರೂಪಾಯಿಗಳ ವಿಶೇಷ ಪ್ರವೇಶ ದರ್ಶನ ಟಿಕೆಟ್ ಕೋಟಾವನ್ನು ಬಿಡುಗಡೆ ಮಾಡುತ್ತಾರೆ. ತಿರುಮಲ ತಿರುಪತಿಯಲ್ಲಿ ವಸತಿ ಜನವರಿ 24ನೇ ತಾರೀಕು ಮಧ್ಯಾಹ್ನ 3 ಗಂಟೆಗೆ ಬಿಡುಗಡೆಯಾಗಲಿದೆ. ತಿರುಮಲ ತಿರುಪತಿ ದೇವಸ್ಥಾನದ ಅಧಿಕೃತ ವೆಬ್ಸೈಟ್ ttdevasthanams.ap.gov.in. ಭಕ್ತರು ಟಿಟಿಡಿ ದೇವಸ್ಥಾನಗಳ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಿ ಆನ್ಲೈನ್ನಲ್ಲಿ ಟಿಕೆಟ್ಗಳನ್ನು ಪಡೆದು ತಿರುಮಲ ಯಾತ್ರೆಗೆ ಬರುವಂತೆ ಮನವಿ ಮಾಡಲಾಗುತ್ತಿದೆ. ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ಮಲ್ಲಪ್ಪನಹಳ್ಳಿಯಲ್ಲಿ ನೆಲೆಸಿರುವ ಶ್ರೀ ಗೌರಮ್ಮ ದೇವಾಲಯದಲ್ಲಿ ವಿಶೇಷ ಪೂಜೆಗಳು ವೈಭವದಿಂದ ಜರುಗಿದವು. ಇದರ ಅಂಗವಾಗಿ ಆಲಯವನ್ನು ವಿವಿಧ ಪುಷ್ಪಮಾಲೆಗಳಿಂದ ಸುಂದರವಾಗಿ ಸಿಂಗಾರಗೊಳಿಸಿ ಗರ್ಭಗುಡಿಯಲ್ಲಿರುವ ಅಮ್ಮನವರನ್ನು ವರ್ಣಮಯ ಪುಷ್ಪಮಾಲೆಗಳಿಂದ ನಯನ ಮನೋಹರವಾಗಿ ಅಲಂಕರಿಸಲಾಯಿತು. ತರುವಾಯ ಅಷ್ಟೋತ್ತರ ಪುಷ್ಪಾರ್ಚನಾದಿ ಪೂಜೆಗಳನ್ನು ಸಲ್ಲಿಸಿ ಮಹಾಮಂಗಳಾರತಿಯನ್ನ ಬೆಳಗಿಸಲಾಯಿತು. ಈ ವೇಳೆ ಅನೇಕ ಮಂದಿ ಭಕ್ತರು ಅಮ್ಮನವರ ದರ್ಶನ ಪಡೆದು ಪಾವನರಾದರು. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ನಿತ್ಯ ಕಲ್ಯಾಣ ಚಕ್ರವರ್ತಿಗೆ ಕಲ್ಯಾಣೋತ್ಸವ. ಹಲವು ಕ್ರತುವುಗಳು ಸೇರಿ ಮಹಾ ಉತ್ಸವ. ಶ್ರೀದೇವಿ ಭೂದೇವಿ ಸಮೇತನಾದ ಆನಂದ ನಿಲಯನಿಗೆ ವೈಖಾನಸ ಆಗಮೋಕ್ತವಾಗಿ ಕಲ್ಯಾಣ. ಜಗತ್ ಕಲ್ಯಾಣಕ್ಕಾಗಿ ಜಗದೋತ್ತಾರಕನಿಗೆ ಪ್ರತಿ ಶನಿವಾರ ಮತ್ತು ಭಾನುವಾರಗಳಂದು ಕಲ್ಯಾಣೋತ್ಸವವು ಜರುಗುತ್ತದೆ.
ಹೆಚ್ಚಿನ ಮಾಹಿತಿಗಾಗಿ ವೈಯಾಲಿ ಕಾವಲ್ ಟಿಟಿಡಿ ಇನ್ಫಾರ್ಮೇಶನ್ ಸೆಂಟರ್ ಅನ್ನು ಸಂಪರ್ಕಿಸಿ. ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಟಿಟಿಡಿ ಆಧ್ವರ್ಯದಲ್ಲಿರುವ ಎಲ್ಲ ಅನುಬಂಧ ಆಲಯಗಳಲ್ಲಿ ಅನ್ನ ಪ್ರಸಾದವನ್ನು ನೆರವೇರಿಸಬೇಕೆನ್ನುವ ಸಂಕಲ್ಪವನ್ನು ಟಿಟಿಡಿ ಚೇರ್ಮನ್ ಹಾಗೂ ಈವರವರು ನಿರ್ಧರಿಸಿದ್ದಾರೆ. ಈ ಪ್ರಯುಕ್ತ ಬೆಂಗಳೂರಿನ ವಯಾಲಿಕಾವಲ್ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ಆಲಯದಲ್ಲಿ ಪ್ರತಿದಿನ ಅನ್ನ ಸಂತರ್ಪಣೆ ನೆರವೇರುತ್ತಿದೆ. ಸಪ್ತಗಿರಿ ವಾಸನನ್ನ ದರ್ಶಿಸಲು ಬರುವ ಭಕ್ತರು ಸ್ವಾಮಿಯನ್ನ ದರ್ಶಿಸಿ ಕಲ್ಯಾಣ ಚಕ್ರವರ್ತಿಯ ಪ್ರಸಾದವನ್ನ ಸ್ವೀಕರಿಸಿ ಶ್ರೀಮನ್ನಾರಾಯಣನ ಕೃಪೆಗೆ ಪಾತ್ರರಾಗುತ್ತಿದ್ದಾರೆ. ಭಕ್ತರು ತಮ್ಮ ಶುಭ ಕಾರ್ಯಗಳಾದ ಜನ್ಮದಿನ, ಮದುವೆ ವಾರ್ಷಿಕೋತ್ಸವ, ಷಷ್ಠಿ ಪೂರ್ತಿ, ಇನ್ನೂ ಅನೇಕ ಶುಭ ಕಾರ್ಯಗಳಲ್ಲಿ ನಿತ್ಯ ನಿರ್ವಹಿಸಲಿರುವ ಅನ್ನದಾನಕ್ಕೆ ತಮ್ಮ ಉದಾರ ಮನಸ್ಸಿನಿಂದ ಅನ್ನ ಪ್ರಸಾದವನ್ನು ನೆರವೇರಿಸುವ ಇಚ್ಛೆ ಇದ್ದವರು ಬೆಂಗಳೂರಿನ ಟಿಟಿಡಿ ಆಲಯದ ಪ್ರಧಾನ ಕಚೇರಿಗೆ ಸಂಪರ್ಕಿಸಬೇಕಾಗಿ ವಿನಂತಿ. ನನಾಥೋ ನನಾಥಃ ಸದಾ ವೆಂಕಟೇಶಂ ಸ್ಮರಾಮಿ ಸ್ಮರಾಮಿ ಹರೇ ವೆಂಕಟೇಶ. ಉಡುಪಿಯ ಶ್ರೀಕೃಷ್ಣ ಮಠದಲ್ಲಿ ಶಿರೂರು ಪರ್ಯಾಯ ಮಹೋತ್ಸವದ ಅಂಗವಾಗಿ ರಾಜಾಂಗಣದಲ್ಲಿ ನಡೆದ ಪರ್ಯಾಯ ದರ್ಬಾರ್ ಕಾರ್ಯಕ್ರಮದಲ್ಲಿ ತಿರುಪತಿ ತಿರುಮಲ ದೇವಸ್ಥಾನ, ಮಂತ್ರಾಲಯ ಹಾಗೂ ವಿವಿಧ ದೇವಾಲಯಗಳಿಂದ ಶ್ರೀಪಾದರಿಗೆ ದೇವರ ಪ್ರಸಾದವನ್ನ ನೀಡಲಾಯಿತು. ವಿವಿಧ ಗಣ್ಯರು ಮತ್ತು ಶ್ರೀಪಾದರುಗಳು ಅನುಗ್ರಹ ಸಂದೇಶ ನೀಡಿದರು. ವೇದವರ್ತರದ ಕಾಲದಲ್ಲಿ ಕೃಷ್ಣ ಮಠದಲ್ಲಿ ಈಗಾಗಲೇ ಅವರು ಕೊಂಚದ್ದು ವೇದದ ಒಂದು ಪಾರಾಯಣ, ವೇದಾಂತ ಪ್ರಜ್ಞ ವಿದ್ಯಾ ನಿರ್ಜರಾಜ್ಯ ಪಾಲನೆ, ವೇದ ವಿದ್ಯೆಯನ್ನು ನಾವು ಅಧ್ಯಯನ ಮಾಡಿಸುವುದು, ಜನರಿಗೆ ಅದರ ಪ್ರಜ್ಞೆಯನ್ನು ಬೆಳೆಸುವುದು, ಅದು ಸನ್ಯಾಸಿಗಳಿಂದ ಆಗಬೇಕಾದದ್ದು ದೊಡ್ಡ ಕೆಲಸ. ದೇವರ ಸನ್ನಿಧಾನದಲ್ಲಿ ಇವತ್ತು ವೇದ ಪಾರಾಯಣ ನಿರಂತರ ಆಗಬೇಕು ಅಂತೇಳಿ ಪ್ರಾರಂಭ ಮಾಡ್ತಾ ಇದ್ದಾರೆ. ಒಳ್ಳೆಯ ಕೆಲಸ. ಜನರಿಗೆ ಬೇಕಾದಂಥ ಪ್ರಜ್ಞೆಯನ್ನು ಕೂಡ ನೀಡಲಿ. ಆತ್ಮೋದ್ಧಾರದ ಮಾರ್ಗ ಶಾಸ್ತ್ರದಲ್ಲಿ ಹೇಳಿದಂತನು, ಭಗವದ್ಗೀತೆಯಲ್ಲಿ ಹೇಳಿದನ್ನು, ಕೃಷ್ಣನು ಹೇಳಿದನ್ನು ಜನರಿಗೆ ತೋರಿಸಲಿ. ಮಥುರೆಯಲ್ಲಿ ಅವತರಿಸುತ್ತಾನೆ. ಮಥುರೆಯಿಂದ ವೃಜ ಗೋಕುಲಗಳು, ಅಲ್ಲಿಂದ ಮತ್ತೆ ಮಥುರದಲ್ಲಿ ಸಾಮ್ರಾಜ್ಯ, ಮತ್ತೆ ತನ್ನ ಭಕ್ತರಿಗಾಗಿ ದ್ವಾರಕೆಗೆ ಪ್ರಯಾಣ ಮಾಡ್ತಾನೆ. 106 ವರ್ಷ ದೇವರು ದ್ವಾರಕೆಯಲ್ಲಿ ವಾಸ ಮಾಡಿದಾಗ ಭೈಷ್ಮಿಯ ಅಪೇಕ್ಷೆ ಮೇರೆಗೆ ತನ್ನ ಪ್ರತಿಕೃತಿಯನ್ನು ಕೊಟ್ಟ. ಅದೇ ಪ್ರತಿಕೃತಿ ರುಕ್ಮಿಣೀದೇವಿ ಪೂಜೆ ಮಾಡಿದ ಆ ಶುದ್ಧವಾದ ಬಿಂಬ ಸಾಗರದ ಉಪಾಧಿಯಲ್ಲಿ ಉಡುಪಿಯಲ್ಲಿ ಶ್ರೀ ಮಧ್ವಾಚಾರ್ಯರ ಭಕ್ತಿಗೆ ಒಲಿದು ಸಿಕ್ಕಿದ್ದನ್ನು ಇಲ್ಲಿ ಆಚಾರ್ಯರು ಪ್ರತಿಷ್ಠೆ ಮಾಡಿ 800 ವರ್ಷಗಳಿಂದ ಪೂಜೆ ಆಗುವ ವ್ಯವಸ್ಥೆಯನ್ನು ಚೆನ್ನಾಗಿ ನಿರ್ವಹಣೆ ಮಾಡಿದ್ದಾರೆ. ಇದು ನಮ್ಮ ಮತ್ತೊಂದು ದೊಡ್ಡ ಸೌಭಾಗ್ಯ. ಉಡುಪಿಯ ಕೃಷ್ಣ. ಅಲ್ಲಿಗೆ ಅವಾಗ ಕೃಷ್ಣ ಬಂದು ಕೇಳಿದ, ಯಾಕೆ ಇಂದ್ರನ ಪೂಜೆಯನ್ನು ಮಾಡಬೇಕು ಅಂತ ಕೇಳಿದಾಗ, ಇಂದ್ರನಿಂದಾಗಿ ನಮಗೆಲ್ಲವೂ ಸಿಗ್ತಾ ಇದೆ, ಹಾಗಾಗಿ ಇಂದ್ರನ ಪೂಜೆಯನ್ನು ನಾವು ಮಾಡಬೇಕು ಅಂತ ಗೊಲ್ಲ ಬಾಲಕರು ಹೇಳ್ತಾರೆ. ಕೃಷ್ಣ ಹೇಳ್ತಾನೆ, ಇಂದ್ರನ ಪೂಜೆಯನ್ನು ಮಾಡಬೇಡಿ. ಎಲ್ಲ ಗೊಲ್ಲ ಬಾಲಕರಿಗೆ, ಎಲ್ಲ ಗೋವುಗಳಿಗೆ ಸಿಗುವುದು ಈ ಒಂದು ಗೋವರ್ಧನ ಪರ್ವತದಿಂದ. ನಮ್ಮ ಬದುಕು ಸಾಗುವುದು ಈ ಎಲ್ಲ ಗೋವುಗಳಿಂದ. ಹಾಗಾಗಿ ಗೋವಿನ ಆರಾಧನೆಯನ್ನು ಮಾಡೋಣ, ಗೋಪೂಜೆಯನ್ನು ಮಾಡೋಣ, ಗೋವರ್ಧನ ಪರ್ವತದ ಆರಾಧನೆಯನ್ನು ಮಾಡೋಣ ಅಂತ ಹೇಳಿ ಇಂದ್ರನಿಗೆ ಆಗುವಂತಹ ಪೂಜೆಯನ್ನು, ಯಜ್ಞವನ್ನು ಕೃಷ್ಣ ತಪ್ಪಿಸಿದ. ಕೃಷ್ಣ ಯಾಕೆ ಈ ರೀತಿಯಾಗಿ ಮಾಡಿದ ಅಂತ ಅನ್ನುವ ಕಥೆ ನಿಮಗೆಲ್ಲ ಗೊತ್ತಿದೆ. ಒಂದು ದೊಡ್ಡ ಪದವಿಯಲ್ಲಿ, ದೇವಲೋಕದ ಒಂದು ದೇವತ್ವ ಪದವಿಯಲ್ಲಿ ಇದ್ದಂತಹ ಇಂದ್ರ ದುರಹಂಕಾರವನ್ನು ತೋರಿಸಿದ, ಕೃಷ್ಣನನ್ನು ಅವಜ್ಞೆ ಮಾಡಿದ, ಅಧರ್ಮವನ್ನು ಮಾಡಿದ, ಅಪ್ರಾಮಾಣಿಕತೆಯನ್ನು ತೋರಿಸಿದ. ದೇವರು ಯಾರು? ದೇವರು ಸರ್ವೋತ್ತಮ ದೇವತೆ. ಆ ಸರ್ವೋತ್ತಮನಾದಂತಹ ಭಗವಂತ ಭೂಮಿಯಲ್ಲಿ ಗೊಲ್ಲಬಾಲಕನಾಗಿ ಅವತಾರ ಮಾಡಿದರೂ ಕೂಡ ತಾನು ಪ್ರಾಮಾಣಿಕತೆ ಅಂದರೆ ಹೇಗಿರಬೇಕು, ನೈತಿಕತೆ ಅಂದರೆ ಹೇಗಿರಬೇಕು, ಅಧರ್ಮವನ್ನು ಹೇಗೆ ಮಿಟ್ಟಿ ನಿಲ್ಲಬೇಕು, ಧರ್ಮವನ್ನು ಹೇಗೆ ಸ್ಥಾಪನೆ ಮಾಡಬೇಕು ಅನ್ನುವಂತಹ ದೇವತ್ವದ ಗುಣವನ್ನೇ ತೋರಿಸಿಕೊಟ್ಟ. ಅಂತಹ ಸರ್ವೋತ್ತಮ ದೇವತೆ ಆ ಗೊಲ್ಲ ಬಾಲಕನಾಗಿ ಬಂದಾಗ ಭಗವಂತನ ಮುಂದೆ ಧಾರ್ಷ್ಟ್ಯವನ್ನು ತೋರಿಸಿದವನು ದೇವಲೋಕದ ಪದವಿಯಲ್ಲಿ ಇದ್ದಂತಹ ದೇವೇಂದ್ರ. ಹೀಗೆ ಮಧ್ವಾಚಾರ್ಯರು ಮುಖ್ಯವಾಗಿ ಎರಡನ್ನು ಹೇಳಿದ್ದಾರೆ. ಒಂದು ಜನರ ಸೇವೆ, ಇನ್ನೊಂದು ಜನಾರ್ದನನ ಸೇವೆ ಅಂತ.
ಜನರ ಸೇವೆ ಯಾಕೆ ಕೇಳಿದರೆ, ಎಲ್ಲದರ ಒಳಗೆ ಪರಮಾತ್ಮ ಇದ್ದಾನೆ ಆ ಚಿಂತನೆ ಬರಬೇಕು. ಕೃಷ್ಣ ಮಥುರೆ ಬಿಟ್ಟು ಹೋಗ್ತಾನೆ, ಹೋಗಿ ವೃಂದಾವನ ಬಿಟ್ಟು ಹೋಗ್ತಾನೆ ಮಥುರೆಗೆ. ಆಗ ಎಲ್ಲ ವೃಂದಾವನದ ಜನರು ಕೃಷ್ಣ ಬರ್ತಾನೆ 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 ಅಂತಲೇ ಕಾಯ್ತಿರ್ತಾರೆ. ಎಷ್ಟೋ ಗೋಪಿಕಾ ಸ್ತ್ರೀಯರು ನಿದ್ದೆನೆ ಮಾಡೋದು, ಇಡೀ ದಿವಸ ನಿದ್ದೆ ಮಾಡೋದು, ಕನಸಿನಲ್ಲಾದರೂ ಕೃಷ್ಣ ಬರ್ತಾನೋ ಆ ರೀತಿ. ಕೆಲವೊಬ್ಬರು ಯಾವ ಶೃಂಗಾರವೂ ಮಾಡ್ಕೊಳ್ಳೋದಿಲ್ಲ. ಯಾಕೆ ಕೇಳಿದರೆ ಕೃಷ್ಣನೇ ಇಲ್ಲ ಅಂತ ಹೇಳಿದರೆ ಯಾರಿಗಿದೆ ಇಲ್ಲ ಅಂತ. ಕೆಲವೊಬ್ಬರು ಯಾವ ಪದಾರ್ಥವೂ ಉಪಯೋಗಿಸುವುದಿಲ್ಲ, ಕೃಷ್ಣ ಇಲ್ಲದೆ ಇದೆಲ್ಲ ಯಾಕೆ ಬೇಕು, ಯಾಕೆ ತಿನ್ನಬೇಕು ಅಂತೆಲ್ಲ. ಅದಾದ ಮೇಲೆ ಅಕ್ರೂರ ಇವರೆಲ್ಲ ಬಂದಾದ ಮೇಲೆ ಎಲ್ಲರೂ ಒಂದೊಂದು ಸಂದೇಶ ಕೊಟ್ಟು ಹೋಗ್ತಾರೆ ಅವರಿಗೆ. ಅಲ್ಲ, ದೇವರಿಲ್ಲ ಅಂತ ನೀವು ಇಷ್ಟೆಲ್ಲ ಒದ್ದಾಡ್ತಿದ್ದೀರಿ, ಏನೂ ತಿನ್ನೋದಿಲ್ಲ, ಏನೂ ಹಾಕೊಳ್ಳೋದಿಲ್ಲ, ಏನು ಉಪಯೋಗಿಸೋದಿಲ್ಲ ಅಂತ. ಆದರೆ ಆ ರೀತಿ ಆಲೋಚನೆ ಮಾಡಬೇಡಿ. ಎಲ್ಲದರ ಒಳಗೆ ಪರಮಾತ್ಮ ಇದ್ದಾನೆ, ಎಲ್ಲ ವಸ್ತುವಿನೊಳಗೂ ಪರಮಾತ್ಮ ಇದ್ದಾನೆ. ಅದೇ ರೀತಿ ಎಲ್ಲ ಜೀವಿಗಳ ಒಳಗೂ ಪರಮಾತ್ಮ ಇದ್ದಾನೆ. ಚಾಮರಾಜನಗರ ಜಿಲ್ಲೆಯ ಯಳಂದೂರು ತಾಲೂಕಿನ ಬಿಳಿಗಿರಿ ರಂಗನ ಬೆಟ್ಟದಲ್ಲಿ ಸ್ವಾಮಿಯ ಬ್ರಹ್ಮೋತ್ಸವವು ಅದ್ಧೂರಿಯಾಗಿ ಜರುಗಿದೆ. ಈ ನಿಮಿತ್ತ ಸ್ವಾಮಿಯವರ ಮಹಾರಥೋತ್ಸವಕ್ಕೆ ಯಳಂದೂರಿನ ತಾಲೂಕು ಕಚೇರಿಯಿಂದ ಸ್ವಾಮಿಯವರ ತಿರು ಆಭರಣಗಳನ್ನು ಬೆಟ್ಟದ ಶ್ರೀರಂಗನಾಥ ಸ್ವಾಮಿಯ ದೇವಸ್ಥಾನಕ್ಕೆ ತರಲಾಯಿತು. ನಂತರ ಶ್ರೀ ಭೂನೀಳ ಸಮೇತ ಶ್ರೀ ಶ್ವೇತಾದ್ರಿ ಶ್ರೀನಿವಾಸ ಸ್ವಾಮಿಗೆ ತಿರು ಆಭರಣಗಳನ್ನು ಧಾರಣೆ ಮಾಡಿ ಮಹಾರಥದಲ್ಲಿ ಆಸೀನಗೊಳಿಸಿ ಆಲಯ ಪ್ರಾಕಾರದಲ್ಲಿ ಭಕ್ತಾದಿಗಳು ರಥವನ್ನ ಎಳೆದರು. ನಂತರ ದೇವಾಲಯದಲ್ಲಿ ಶ್ರೀ ಭೂನೀಳ ಸಮೇತ ಶ್ರೀ ಶ್ವೇತಾದ್ರಿ ಶ್ರೀನಿವಾಸ ಸ್ವಾಮಿಗೆ ತಿರುಚಿ ಸೇವೆ ನೆರವೇರಿಸಲಾಯಿತು. ಭಕ್ತಾದಿಗಳು ಅಧಿಕ ಸಂಖ್ಯೆಯಲ್ಲಿ ಆಗಮಿಸಿ ದೇವರ ಕೃಪೆಗೆ ಪಾತ್ರರಾದರು. ಕೋಲಾರ ಜಿಲ್ಲೆಯ ಮುಳಬಾಗಿಲು ನಗರದ ಪುರಂದರ ಭವನದಲ್ಲಿ ಶ್ರೀ ಪುರಂದರ ಆರಾಧನೋತ್ಸವದ ಅಂಗವಾಗಿ ಬೃಹತ್ ಪಾಂಡುರಂಗನ ಮೂರ್ತಿಗೆ ಅಭಿಷೇಕ ವೈಭವದಿಂದ ಜರುಗಿತು. ಇದರ ಅಂಗವಾಗಿ ಪುರಂದರ ಭವನದ ಮುಂಭಾಗದಲ್ಲಿ ನೆಲೆಸಿರುವ ಬೃಹತ್ ಪಾಂಡುರಂಗ ವಿಠ್ಠಲನ ವಿಗ್ರಹಕ್ಕೆ ಭಕ್ತರು ಭಕ್ತಿಯಿಂದ ಅಭಿಷೇಕವನ್ನ ನೆರವೇರಿಸಿದರು. ಬನ್ನಿ ಹಾಡುವ, ಕುಣಿದು ನಲಿಯುವ, ದಾಸ ಶ್ರೇಷ್ಠರ ನೆನೆದು ಹಿಗ್ಗುವ, ಪುರಂದರ ದಾಸರ ಆರಾಧನೆ ಇದು, ಭಕ್ತಿಯ ಸಿಂಚನ ಹರಿಸುವಂತಹುದು. ಸಂಗೀತ ಪಿತಾಮಹ ನಮ್ಮ ದಾಸರು, ಪಾಂಡುರಂಗನ ಪರಮ ಭಕ್ತರು, ತಂಬೂರಿ ಮೀಟುತ್ತಾ ತಾಳವ ತಟ್ಟುತ್ತಾ ಹರಿಯ ನಾಮವ ನಿತ್ಯ ಜಪಿಸುವ. ಬನ್ನಿ ಹಾಡುವ, ಕುಣಿದು ನಲಿಯುವ, ದಾಸ ಶ್ರೇಷ್ಠರ ನೆನೆದು ಹಿಗ್ಗುವ, ಪುರಂದರ ದಾಸರ ಆರಾಧನೆ ಇದು, ಭಕ್ತಿಯ ಸಿಂಚನ ಹರಿಸುವಂತಹುದು. ನವಕೋಟಿ ನಾರಾಯಣನಾಗಿದ್ದ ಶ್ರೀನಿವಾಸ, ಆದರೂ ಜಗದೊಡೆಯನ ಪ್ರಿಯದಾಸ. ನವಕೋಟಿ ನಾರಾಯಣನಾಗಿದ್ದ ಶ್ರೀನಿವಾಸ, ಆದರೂ ಜಗದೊಡೆಯನ ಪ್ರಿಯದಾಸ. ಸಿರಿ ಸಂಪತ್ತನು ತೃಣವೆಂದು ಬಗೆದರು, ಸಿರಿ ಸಂಪತ್ತನು ತೃಣವೆಂದು ಬಗೆದರು, ಮಾಧವನ ಸೇವೆಯೇ ಮುಕತಿಯೆಂದರು. ಬನ್ನಿ ಹಾಡುವ, ಕುಣಿದು ನಲಿಯುವ, ದಾಸ ಶ್ರೇಷ್ಠರ ನೆನೆದು ಹಿಗ್ಗುವ, ಪುರಂದರ ದಾಸರ ಆರಾಧನೆ ಇದು, ಭಕ್ತಿಯ ಸಿಂಚನ ಹರಿಸುವಂತಹುದು. ಸರಳ ಕನ್ನಡದಿ ವೇದಾಂತ ಸಾರಿದ ಸುಳಾದಿ ಉಗಾಭ
ಮಂಡ್ಯ ಜಿಲ್ಲೆ ಕೆಆರ್ಪೇಟೆ ತಾಲೂಕಿನ ಅಟ್ಟುಪ್ಪೈ ಗ್ರಾಮದಲ್ಲಿರುವ ನೂತನ ಶ್ರೀ ಮಾರಮ್ಮ ದೇವಿ ದೇವಸ್ಥಾನದಲ್ಲಿ ಕಳಸ ಪೂಜೆ ಹಾಗೂ ಉತ್ಸವ ಕಾರ್ಯಕ್ರಮ ನಡೆಯಿತು. ಅದರಂತೆ ಗ್ರಾಮದಲ್ಲಿ ಮಹಿಳಾ ಭಕ್ತಾದಿಗಳು ದೇವಸ್ಥಾನದ ಮುಂಭಾಗದಲ್ಲಿ ಕಳಶಗಳನ್ನು ಸಜ್ಜುಗೊಳಿಸಿ ಪೂಜೆಗಳನ್ನು ಸಲ್ಲಿಸಿ ಕಳಶಗಳನ್ನು ಶಿರದ ಮೇಲೆ ಹೊತ್ತು ಮಂಗಳವಾದ್ಯಗಳೊಂದಿಗೆ ರಾಜಬೀದಿಗಳಲ್ಲಿ ಮೆರವಣಿಗೆಯ ಮೂಲಕ ಮಾರಮ್ಮ ದೇವಿ ದೇವಾಲಯವನ್ನು ತಲುಪಿದರು. ನಂತರ ವೇದ ಪಂಡಿತರು ಯಾಗಶಾಲೆಯಲ್ಲಿ ಪೂಜೆಗಳನ್ನು ಸಲ್ಲಿಸಿ ಪ್ರತಿಷ್ಠಾಪಿಸಿ ಅಗ್ನಿಯಲ್ಲಿ ಮಹಾಪೂರ್ಣಾಹುತಿ ಸಮರ್ಪಣೆ ಮಾಡಿದರು. ಭಕ್ತಾದಿಗಳು ಅಧಿಕ ಸಂಖ್ಯೆಯಲ್ಲಿ ಆಗಮಿಸಿ ಶ್ರೀ ಮಾರಮ್ಮ ದೇವಿಯ ಕೃಪೆಗೆ ಪಾತ್ರರಾದರು. ಧರ್ಮಪುರಿ ಸಮೀಪದ ಕೋವಿಲೂರು ಗ್ರಾಮದ ಶ್ರೀ ಕುಂತಿಯಮ್ಮ ದೇವಸ್ಥಾನದಲ್ಲಿ ಕರಗ ಉತ್ಸವವು ಅದ್ಧೂರಿಯಾಗಿ ಜರುಗಿತು. ಇದರ ಅಂಗವಾಗಿ ಮುಂಜಾನೆಯಿಂದಲೇ ದೇವರಿಗೆ ಹಾಲು, ಜೇನುತುಪ್ಪ, ಶ್ರೀಗಂಧ ಮತ್ತು ಕುಂಕುಮದಿಂದ ಅಭಿಷೇಕ ಮಾಡಿ ಪೂಜಿಸಲಾಯಿತು. ನಂತರ ಹೂಗಳಿಂದ ಅಲಂಕರಿಸಲ್ಪಟ್ಟ ಶ್ರೀ ಕುಂತಿಯಮ್ಮನಿಗೆ ಮಹಾದೀಪಾರಾಧನೆ ಮಾಡಿದರು. ತರುವಾಯ ದೇವಸ್ಥಾನದಲ್ಲಿ ಅಲಂಕರಿಸಲ್ಪಟ್ಟ ಕರಗವನ್ನು ಗ್ರಾಮದಾದ್ಯಂತ ಮೆರವಣಿಗೆ ಮಾಡಲಾಯಿತು. ತದನಂತರ ಎಲ್ಲ ಪರಿವಾರ ದೇವತೆಗಳಿಗೆ ಪೂಜೆ ಸಲ್ಲಿಸಿ ತರುವಾಯ ಅಗ್ನಿಕುಂಡ ಸಮಾರಂಭವು ಬಹಳ ಉತ್ಸಾಹದಿಂದ ನಡೆಯಿತು. ಈ ಸಮಾರಂಭದಲ್ಲಿ 1000ಕ್ಕೂ ಹೆಚ್ಚು ಜನರು ಭಾಗವಹಿಸಿದ್ದರು. ಆಧ್ಯಾತ್ಮಿಕ ಚಿಂತನೆ ಮಹತ್ವದ ಕುರಿತು ಖ್ಯಾತ ವಾಗ್ಮಿಗಳು ಹಾಗೂ ಚಿಂತಕರಾದ ಸೋದರಿ ಅಕ್ಷಯ ಗೋಖಲೆರವರು ಎಸ್ವಿಬಿಸಿಯೊಂದಿಗೆ ಮಾತನಾಡಿದರು. ನಮಸ್ತೆ. ರಾಮಕೃಷ್ಣ ಪರಮಹಂಸರು ಗೃಹಿ ಭಕ್ತರಿಗೆ ಬಹಳ ಸರಳವಾದ ರೀತಿಯಲ್ಲಿ ಸಂಸಾರದಲ್ಲಿ ಇದ್ದುಕೊಂಡು ಭಗವಂತನನ್ನು ಹೊಂದುವುದು ಹೇಗೆ ಅನ್ನುವುದರ ಕುರಿತಾಗಿ ಉಪದೇಶವನ್ನು ನೀಡ್ತಾ ಇದ್ರಾಯ್ತು. ಒಬ್ಬ ಶ್ರೀಮಂತನ ಮನೆಯಲ್ಲಿ ಕೆಲಸಕ್ಕೆ ಇರುವಂತಹ ಆಳು ಅವನ ಮನೆಯ ಮಕ್ಕಳನ್ನು ತನ್ನವರದ್ದೇ ರೀತಿಯಲ್ಲಿ ನೋಡಿದರೂ ಸಹ ಇದು ತನ್ನ ಮಗು ಅಂತ ಹೇಳಿ ಆ ಮಗುವಿಗೆ ತುತ್ತನ್ನು ಉಣಿಸಿದ್ರು, ಇದು ನನ್ನದೇ ಮಗು ಅಂತ ಹೇಳಿ ಆ ಮಗುವಿಗೆ ಸ್ನಾನವನ್ನ ಮಾಡಿಸಿ ಬಟ್ಟೆಯನ್ನು ತೊಡಿಸಿ ಅದಕ್ಕೆ ಚಂದದ ಶೃಂಗಾರವನ್ನ ಮಾಡಿದರೂ ಸಹ ಆಕೆಯ ಮನಸ್ಸಿನ ಒಳಗಡೆ ಗೊತ್ತಿರ್ತದೆ ಇದು ನನ್ನದು ಅನ್ನುವಂತಹದ್ದು ಎಲ್ಲಿವರೆಗೆ ಅಂತ ಹೇಳಿದ್ರೆ ದೊಡ್ಡದಾಗುವಲ್ಲಿವರೆಗೆ ಮಾತ್ರ. ನಿಜವಾಗಿಯೂ ನನ್ನದು ಅಂತ ಹೇಳಿ ಅನ್ನುವಂತಹದ್ದೇನಿದೆ ಅದು ನನ್ನ ಮನೆಯಲ್ಲಿ ಪುಟ್ಟ ಗುಡಿಸಲಿನ ಒಳಗಡೆ ತೊಟ್ಟಿಲಿನಲ್ಲಿ ಮಲಗಿಕೊಂಡಿದೆ ಅಂತ. 100 ಎಕರೆ ಜಮೀನನ್ನ ನೋಡ್ಲಿಕ್ಕೆ ಒಬ್ಬ ಮ್ಯಾನೇಜರ್ ಅಂತಿರ್ತಾನೆ. ಆ ಮ್ಯಾನೇಜರ್ ಹತ್ರ ನಾವು ಹೋಗಿ ಮಾತನಾಡಬೇಕಾಗಿದ್ರೆ ಆ 100 ಎಕರೆಯ ಒಡೆಯನು ತಾನೇ ಅನ್ನುವಂತಹ ದೃಷ್ಟಿಯಲ್ಲಿ ಆ ತೋಟವನ್ನು ತೋರಿಸಬೇಕಾಗಿದ್ರೆ ಇದನ್ನ ನಾನು ನಿನ್ನೆ ಹಾಕಿದೆ, ಈ ತೋಟವನ್ನು ನಾನು ಮೊನ್ನೆ ಮಾಡಿದೆ, ಅದನ್ನ ಹೋಗಿ ನಾನು ಮೊನ್ನೆ ತರಿಸಿದೆ ಅಂತ ಹೇಳ್ಕೊಂಡು ಆ ತೋಟವನ್ನು ನನ್ನದೇ ಅಂತ ಹೇಳಿಕೊಂಡು ಅವನೇನೋ ಬೀಗ್ತಾನೆ. ಆದರೆ ಒಂದು ವೇಳೆ ಅದರ ಮಾಲೀಕ ನಿನಗೇನು ಕೆಲಸ ಇಲ್ಲ ನೀನು ಹೋಗು ಅಂತ ಹೇಳಿದ ಕೂಡಲೇ ಆ ನನ್ನದು ಅನ್ನುವಂತಹ 100 ಎಕರೆ ಜಾಗೆಯನ್ನು ತೊರೆದು ಅವನು ಅವನದ್ದು ಅನ್ನುವಂತಹ ಏನಿದೆ ಆ 5 ಸೆಂಟ್ಸ್ ಜಾಗದಲ್ಲೇ ಹೋಗಿ ಕೂತ್ಕೊಳ್ಳಬೇಕು. ಅದೇ ರೀತಿಯಲ್ಲಿ ನಾವೆಲ್ಲರೂ ಸಹ ಈ ಭೂಮಿಗೆ ಬಂದಿದ್ದೇವೆ. ಇದೆಲ್ಲವನ್ನು ನಾವು ನಮ್ಮದು ಅಂತ ತಿಳ್ಕೊಂಡಿದ್ದೇವೆ. ನಮ್ಮ ಜೊತೆಯಲ್ಲಿರುವವರನ್ನು ಸಹ ನಮ್ಮದು ಅಂತ ತಿಳ್ಕೊಂಡಿದ್ದೇವೆ. ಯಾವುದೂ ಸಹ ತಪ್ಪಲ್ಲ. ಆದರೆ ಮನಸ್ಸಿನ ಒಳಗಡೆ ಒಂದು ವಿಚಾರ ಯಾವತ್ತೂ ಸಹ ಜಾಗೃತ ಸ್ಥಿತಿಯಲ್ಲಿರಬೇಕು. ಅದು ಯಾವುದು ಅಂತ ಹೇಳಿದರೆ ನಾನು ಯಾವುದನ್ನು ನನ್ನದು ಅಂತ ತಿಳಿದುಕೊಂಡಿದ್ದೇನೆ ಅದು ಯಾವುದೂ ಸಹ ನನ್ನದಲ್ಲ, ಪ್ರತಿಯೊಂದೂ ಸಹ ಆ ಭಗವತಿಯದ್ದೇ ಅನ್ನುವಂತಹ ಆಲೋಚನೆ ಯಾವಾಗ ಇರ್ತದೆ ಆಗ ಸಂಸಾರದ ಒಳಗಡೆ ಇದ್ದುಕೊಂಡು ಅಲ್ಲಿನ ಕರ್ತವ್ಯಗಳನ್ನು ಚಾಚೂ ತಪ್ಪದೆ ನಿಷ್ಠೆಯಿಂದ ಮಾಡಿಕೊಂಡ ನಂತರವೂ ಸಹ ಭಗವಂತನ ಪ್ರಾಪ್ತಿಯಾಗಲಿಕ್ಕೆ ಸಾಧ್ಯ ಇದೆ ಅಂತ ನಾವು ಸಹ ಆಲೋಚನೆ ಮಾಡೋಣ. ಭಗವಂತನ ಪ್ರಾಪ್ತಿಗೆ ಎಲ್ಲವನ್ನ ತೊರೆಯಬೇಕು ಅಂತಿಲ್ಲ. ಎಲ್ಲರ ಜೊತೆಯಲ್ಲಿ ಇದ್ದುಕೊಂಡು ಯಾವುದನ್ನು ಅಂಟಿಸಿಕೊಳ್ಳದೆ ಭಗವಂತನ ಪ್ರಾಪ್ತಿಯನ್ನ ನಾವು ಇಲ್ಲಿದ್ದುಕೊಂಡೇ ಮಾಡಬಹುದು. ಆ ನಿಟ್ಟಿನಲ್ಲಿ ನಮ್ಮ ಆಲೋಚನೆ ಸಾಗಲಿ. ನಮಸ್ತೆ. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಶ್ರೀ ವೆಂಕಟೇಶ ಉತ್ಸವ ಪ್ರಿಯನಾದ ವೆಂಕಟೇಶ್ವರನಿಗೆ ಪ್ರತಿನಿತ್ಯ ನಡೆಯುವ ಸೇವೆಗಳು. ಸುಪ್ರಭಾತದಿಂದ ಪ್ರಾರಂಭಿಸಿ ಏಕಾಂತ ಸೇವೆಯವರೆಗೂ ನಡೆಯುವ ಎಲ್ಲ ಸೇವೆಗಳು ಉತ್ಸವಗಳೇ. ಭಕ್ತರ ಪಾಲಿಗೆ ಆನಂದೋತ್ಸವಗಳೇ. ಗೋವಿಂದ 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 ಗೋವಿಂದ. ತಿರುಮಲ ತಿರುಪತಿ ದೇವಸ್ಥಾನಂನ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ
ಪರಬ್ರಹ್ಮ ಸ್ವರೂಪನಿಗೆ ಜರುಗುವ ಸೇವೆಗಳನ್ನು ಕನ್ನಡ ವ್ಯಾಖ್ಯಾನಗಳಲ್ಲಿ ಪ್ರಸ್ತುತಪಡಿಸುವುದರ ಮೂಲಕ ಕನ್ನಡಿಗರ ಮನಗಳಿಗೆ ಆಧ್ಯಾತ್ಮಿಕ ಆನಂದವನ್ನು ತುಂಬಲಿದೆ. ವೀಕ್ಷಿಸಿ ನಿಮ್ಮ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ 3 ಕನ್ನಡದಲ್ಲಿ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಕರ್ನಾಟಕದ ವಿವಿಧ ಪ್ರದೇಶಗಳಲ್ಲಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮಗಳತ್ತ ಒಂದು ನೋಟ. ಚಿಕ್ಕಬಳ್ಳಾಪುರ ಜಿಲ್ಲೆ ಕೈವಾರದ ಶ್ರೀ ಯೋಗಿ ನಾರಾಯಣ ಮಠದ ನಾದ ಸುಧರಸ ಸಾಂಸ್ಕೃತಿಕ ವೇದಿಕೆಯಲ್ಲಿ ವಿದುಷಿ ವಿದ್ಯಾ ಮತ್ತು ಲತಾರವರಿಂದ ಗಾಯನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ರಾಮ 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 ಸೀತಾರಾಮ ಎನ್ನಿರೋ, ರಾಮ 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 ಸೀತಾರಾಮ ಎನ್ನಿರೋ, ಅಮರಪತಿಯ ದಿವ್ಯ ನಾಮ, ಅಮರಪತಿಯ ದಿವ್ಯ ನಾಮ, ಅಂದಿಗೊಂದು ಓದಗದೋ, ರಾಮ 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 ಸೀತಾರಾಮ ಎನ್ನಿರೋ, ಅಮರಪತಿಯ ದಿವ್ಯ ನಾಮ, ಅಂದಿಗೊಂದು ಓದಗದೋ, ರಾಮ ರಾಮ. ಉಡುಪಿಯ ಶ್ರೀ ಶಿರೂರು ಮಠದ ಪರ್ಯಾಯ ಮಹೋತ್ಸವದ ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ವೈಷ್ಣವ ಆರ್ ಭಟ್ ಮತ್ತು ಬಳಗ ಬೆಂಗಳೂರು ಇವರಿಂದ ಭರತನಾಟ್ಯ ಕಾರ್ಯಕ್ರಮ ನಡೆಯಿತು. ಕೇಶವಂ ಕೃಷ್ಣ ದಾಮೋದರಂ ರಾಮನಾರಾಯಣಂ ಜಾನಕಿ ವಲ್ಲಭಂ ಅಚ್ಯುತಂ ಕೇಶವಂ ಕೃಷ್ಣ ದಾಮೋದರಂ ರಾಮನಾರಾಯಣಂ ಜಾನಕಿ ವಲ್ಲಭಂ. ಧಿಂ ತಕ್ಕ ಧಿಂ ತಕ್ಕ ಧಿಂ ತಕ್ಕ ಧಿಂ ತಕ್ಕ. कौन कहते हैं भगवान आते नहीं, कौन कहते हैं भगवान आते नहीं, तुम मीरा के जैसे बुलाते नहीं, तुम मीरा के जैसे बुलाते नहीं, कौन कहते हैं भगवान आते नहीं, कौन कहते हैं भगवान आते नहीं. ಬೆಂಗಳೂರು ಇಂದಿರಾನಗರದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠದಲ್ಲಿ ಶ್ರೀ ಪುರಂದರ ದಾಸರ ಆರಾಧನೆ ಮತ್ತು ನಾದಯೋಗಿ ವೀಣಾ ಮಹಾರಾಜ್ ದತ್ತಾತ್ರೇಯ ರಾಮರಾವ್ ಪರ್ವತೀಕರರ 109ನೇ ಜಯಂತಿ ಪ್ರಯುಕ್ತ ದೆಹಲಿ ಆಕಾಶವಾಣಿಯ ಎ ದರ್ಜೆಯ ಕಲಾವಿದರು ಮತ್ತು ದೆಹಲಿ ವಿಶ್ವವಿದ್ಯಾಲಯದ ಸಂಗೀತ ವಿಭಾಗದ ಮುಖ್ಯಸ್ಥರು ಹಾಗೂ ವೀಣಾ ಮಹಾರಾಜ್ ಪರ್ವತೀಕರರ ಶಿಷ್ಯರು ಸೀತಾರ್ ಮತ್ತು ರುದ್ರ ವೀಣಾ ವಾದನ ಪಂಡಿತ್ ಗೋಪಾಲಕೃಷ್ಣ ಶಾ ಅವರಿಂದ ಅದ್ಭುತ ಕಾರ್ಯಕ್ರಮ ನಡೆಯಿತು. ಆಧ್ಯಾತ್ಮಿಕ ವಿಶೇಷಗಳು ಇಲ್ಲಿಗೆ ಮುಕ್ತಾಯಗೊಂಡವು. ಓಂ ನಮೋ ವೆಂಕಟೇಶಾಯ. ನಾ